ನಂದು ಡೆಲಿವರಿ ಮುಗಿಸ್ಕೊ ಬಂದಮೇಲೆ ಹೆಣ್ಮಗು ಅಂದ ತಕ್ಷಣ ಅಯ್ಯೋ ಹೆಣ್ಮಗುನಾ ನೆಕ್ಸ್ಟು ಗಂಡು ಪಾಪು ಆಗುತ್ತೆ ಬಿಡು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ರು. ನನಗೆ ಆ ಯೋಚನೆ ಇಲ್ಲ, ಬೇರೆಯವರಿಗೆಲ್ಲ ಯಾಕೆ ಹಂಗೆ ಅನಿಸ್ತು ಅಂತ ನಂಗೆ ನಿಜ ಗೊತ್ತಿಲ್ಲ. ವರಲಕ್ಷ್ಮಿ ಹಬ್ಬದ ದಿನ ಎಲ್ಲರೂ ಮನೇಲಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಮಾಡಿದ್ರೆ ನಂಗೆ ನನ್ನ ಮಗ್ಳಿಗೆ ಅಲಂಕಾರ ಮಾಡೋದ್ರಲ್ಲೇ ತುಂಬ ಖುಷಿ ಆಯಿತು. ಅವಳಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕಿ ಒಳ್ಳೆ ಡ್ರೆಸ್ ಹಾಕಿ ದೇವ್ರ ಮುಂದೆ ಹೋಗಿ ಕುಣಿಸಿದ್ರೆ ಅವಳೇ ನಿಜವಾದ ಲಕ್ಷ್ಮಿ ಅನ್ನಿಸ್ತಿದ್ಲು. ಇನ್ನೂ ಜನಗಳು ಯಾಕೆ ಅಪ್ಡೇಟ್ ಆಗಿಲ್ಲ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಈಗ್ಲೂ ಹೆಣ್ಮಗು ಅಂತ ಅಂದರೆ ಅಯ್ಯೋ ಹೆಣ್ಮಗು ಆಗೋಯ್ತಾ ಅಂತ ಏನೋ ಒಂಥರ ನೋಡ್ತಾರೆ. ಅದಂತೂ ತುಂಬ ಬೇಜಾರಾಗುತ್ತೆ. ನನಗಂತೂ ಪರ್ಸ್ನಲಿ ನನಗೆ ಹೆಣ್ಮಗುನೇ ಬೇಕು ಅಂತ ನಾನು ರಾಘಪ್ಪನ ಹತ್ರ ಕೇಳ್ಕೊಂಡಿದ್ದೆ. ಹಾಗೆ ಮುದ್ದಾದ ಹೆಣ್ಮಗು ಕೊಟ್ಟಿದ್ದೆ. ನಿಮ್ಮ ಮನೇಲೂ ಅದೇ ಥರ ಮುದ್ದಾದ ಹೆಣ್ಮಗು ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮುದ್ದು ಗುಬ್ಬಿ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಪಾಪುನ ಎಲ್ಲರ ಮನೆಗೂ ಅರಿಶಿನ ಕುಂಕುಮ ತಗೊಳ್ಳೋಕ್ಕಿಂತ ಕರ್ಕೊಂಡೋಗಿದ್ವಿ. ಅವರೆಲ್ಲ ಟ್ರೀಟ್ ಮಾಡಿದ ರೀತಿ ನೋಡಿದ್ರೆ ನನಗಂತೂ ಫುಲ್ ಖುಷಿ ಆಗೋಯಿತು. ನನ್ನ ಪಾಪುನ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ಇವತ್ತೇ